ನನ್ನ ಮೇಲ್ನೋಟಕ್ಕೆ ನನಗೆ ಇಲ್ಲಿ ಯಾವುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಹೊರತು ಅಂಥ ಉದ್ದೇಶಗಳು ಇಲ್ಲಿಯಲ್ಲೂ ನನಗೆ ಕಂಡು ಬಂದಿಲ್ಲ. BJPಯವರಿಗೆ ಹೆಣದ ಮೇಲೆ ರಾಜಕೀಯ ಮಾಡುವುದೇ ಅವರ ಉದ್ದೇಶ. ಈ ಇನ್ಸಿಡೆಂಟಲ್ಲಿ ನಾನು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಅಧಿಕಾರಿಗೆ ನಾನು ಫೋನ್ ಮಾಡಲಿಲ್ಲ. ಪುತ್ತೂರಿನಲ್ಲಿ ಯಾವ ಜಾತಿ ಧರ್ಮವನ್ನು ನೋಡುವುದೇ ಇಲ್ಲ. ಯಾರಿಗೆ ನ್ಯಾಯ ಸಿಗಬೇಕು ಆ ನ್ಯಾಯದ ಪರವಾಗಿ ನಿಲ್ಲುವಂಥ ಕೆಲಸವನ್ನು ಮಾಡ್ತೇವೆ. ನಾನು ಯುವಕರಿಗೆ ಹೇಳುವಂಥದ್ದು, ಕಾಂಗ್ರೆಸ್ ಆಗಲಿ BJP ಆಗಲಿ, ಯಾರು ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ ಅವರನ್ನು ತಿರಸ್ಕರಿಸಿ. ನಾನೇನಾದರೂ ತಪ್ಪು ಮಾಡಿದರೆ ಅದಕ್ಕೆ ಬರೋ ಕೇಸ್ ಕೊಟ್ಟಿದ್ರೆ ನನಗೆ ಮಹಾಲಿಂಗೇಶ್ವರ ಶಿಕ್ಷೆ ಕೊಡ್ತಾನೆ. ನೀವು ಏನಾದರೂ ತಪ್ಪು ಮಾಡಿ ಈ ಥರ ಯಾರ್ಯಾರ ಜೀವವನ್ನು ತೆಗಿಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ನಿಮ್ಮ ರಾಜಕೀಯ ಜೀವನವನ್ನು ಮಹಾಲಿಂಗೇಶ್ವರ ಅಂತ್ಯ ಮಾಡ್ತಾನೆ. ನಾವು ಜಿಮ್ಮಿಗೆ ಹೋಗುವಾಗ ಒಬ್ಬನನ್ನು ಕಾಯ್ತಾ ಇದ್ವಿ. ಆ ಟೈಮಲ್ಲಿ ಇವನ ಹತ್ರ ಪೀನಟ್ ಬಟರ್ ಇದೆ ಅಂತ ಹೇಳ್ದ. ಪೀನಟ್ ಬಟರ್ ಇವನು ಚಾಕು ಮತ್ತು ಇದು ಬ್ರೆಡ್ ತಗೊಂಬಂದಿದ್ದಾನೆ. ದೊಡ್ಡದಲ್ಲ, ಚಿಕ್ಕದು ಒಂದು ಇಷ್ಟಕ್ಕಿರೋದು. ಅದನ್ನು ಇವನು ತಗೊಂಬಂದಿದ್ದಾನೆ ಅಲ್ಲಿ ಅಂಗಡಿಯಿಂದ, ಚಾಕು ಮತ್ತು ಬ್ರೆಡ್ ತಿನ್ಲಿಕ್ಕೆ ಅಂತ. ಪೀನಟ್ ಬಟರ್ ಹಾಕಿ ತಿಂತಿದ್ವಿ. ಅದರ ಫೋಟೋಸ್ ಇದ್ದಾನೆ. ತಿಂದು ಅದ ನಂತರ ಇವನು ಕೊಡಕ್ಕೆ ಹೋಗಿದ್ದಾನೆ. ಕೊಡಕ್ಕೆ ಹೋಗುವಾಗ ಹುಡುಗಿ ಬರೋದು ಇವನು ನೋಡಿಲ್ಲ. ಅವ್ನು ಸೀದಾ ಕೊಟ್ಟು ಬಂದಿದ್ದಾನೆ ಅಷ್ಟೇ. ಮತ್ತು ನಾವು ಕಾರ್ ಬಂದು ಹೋಗಿದ್ದೀವಿ. ಅದಕ್ಕೆ ಗಮನನೇ ಕೊಡಲಿಲ್ಲ. ನಮಗೆ ಅದರ ವಿಷಯನೇ ಗೊತ್ತಿಲ್ಲ. ನಮಗೆ ಗೊತ್ತಿದ್ದು ಮಾಡಿದ್ದ ಹೇಗೆ? ಗೊತ್ತಿದ್ದು ಮಾಡಿದಲ್ಲ. ಜಾಗೃತಿ ಇರಬೇಕು ನೋಡಿ. ಇದಕ್ಕೆಲ್ಲ ರಾಜ್ಯಕ್ಕೆ ಕಟ್ಟುವಂಥ ಕೆಲಸಗಳೆಲ್ಲ ಮಾಡ್ತದೆ. ಇಷ್ಟು ಜಾಗೃತಿ ಇದ್ದರೂ ಆಗೋದಿಲ್ಲ ಅಂಥದ್ದನ್ನೆಲ್ಲ ಜಾಗೃತಿ ಮಾಡಿಕೊಡ್ಬೇಕು ಆ ಟೈಮಲ್ಲೆಲ್ಲ. ನಮಸ್ಕಾರ. ನೀವು ಈ ಅಂಗಡಿಯವರು ಅಲ್ವಾ? ಈ ಎಷ್ಟು ವರ್ಷದಿಂದ ಈ ಅಂಗಡಿ? 26 ವರ್ಷ. 26 ವರ್ಷದಿಂದ. ನಾನು 3 ದಿವಸ ಇಲ್ಲಿ ಇರಲಿಲ್ಲ. ಬ್ಯಾಂಗ್ಳೂರಿಗೆ ಹೋಗಿದ್ದೆ, ಬೇರೆ ಬೇರೆ ಮೀಟಿಂಗ್ಗಳಿತ್ತು. ನಿನ್ನೆ ನನಗೆ ಇಲ್ಲಿಂದ ಯಾರೋ ಫೋನ್ ಮಾಡಿದರು ಸಾಯಂಕಾಲ, ಈ ರೀತಿ ಆಗಿದೆ, ಇಲ್ಲಿ ಒಂದು ಹಿಂದೂ ಹುಡುಗಿಗೆ ಮುಸ್ಲಿಂ ಯುವಕರು ಚಾಕು ತೋರಿಸುವಂಥ ಕೆಲಸ ಆಗಿದೆ. ನನಗೆ ಮಾಹಿತಿ ಬಂತು. ನಾನು ಕೂಡಲೇ ಪೊಲೀಸ್ ಇಲಾಖೆಯವ್ರ ಹತ್ರ ಕೇಳುವಾಗ ಅವರು ಹೇಳಿದರು, ನಾವು ವೆರಿಫಿಕೇಷನ್ ಮಾಡ್ತಾ ಇದ್ದೀವಿ ಸರ್, ಅಂಥದ್ದೇನು ಆಗೋದು ಕಂಡು ಬಂದಿಲ್ಲ, ನಾವು ವೆರಿಫೈ ಮಾಡ್ತೀವಿ, ಕ್ಯಾಮರಾ ಎಲ್ಲ ನೋಡಿ ವೆರಿಫೈ ಮಾಡ್ತಾ ಇದ್ದೀವಿ. ಹುಡುಗರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಆ ಥರ ಮಾಡಲೇ ಇಲ್ಲ, ನಾವು ಜಿಮ್ಮಿಗೆ ಹೋಗೋ ಇಲ್ಲಿ ಬಂದು ಯಾವಾಗ ನಿಲ್ತೇವೆ ಎಲ್ಲರೂ ಬರಲಿಕ್ಕೆ. ಆನಂತರ ಬ್ರೆಡ್ ತಗೊಂಡು ಹೋಗಿದ್ವಿ, ನಮ್ಮ ಹತ್ರ ಜಾಮ ಏನು ಅವ್ರ ಹತ್ರ ಅದನ್ನು ಓಪನ್ ಮಾಡಲಿಕ್ಕೆ, ಆ ಬ್ರೆಡ್ ಅಲ್ಲ ಏನೊಂದು ಜಾಮಿಯನ್ನು ಓಪನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಅವ್ರ ಹತ್ರ ಒಂದು ಚಿಕ್ಕ ಚೂರಿ ಇದೆಯಾ ಅಂತ ನಾವು ಕೇಳಿದ್ವಿ. ಅವರು ಯಾವಾಗಲೂ ಆ ಚೂರಿ, ಚಿಕ್ಕ ಯಾವುದೊಂದು ಚೂರಿ ಇಷ್ಟುದ್ದು ಕೊಟ್ಟರು. ನನಗೆ ಓಪನ್ ಮಾಡಿ ತಿಂದು ವಾಪಸ್ ಬಂದು ಅವ್ರಿಗೆ ಚೂರಿ ಕೊಡಲಿಕ್ಕೆ ಬರುವಾಗ ಹುಡುಗಿ ಆ ಕಡೆಯಿಂದ ಬರ್ತಾ ಇದ್ಲು ಅಲ್ಲಿ ಹೊರತು ನಾವು ಗಮನನೂ ಮಾಡಲಿಲ್ಲ, ಚೂರಿ ತೋರಿಸಲಿಲ್ಲ, ಏನು ಮಾಡಲಿಲ್ಲ ಅಂತ ಅವರು ಹೇಳಿದರು. ಅಂದರೆ ನೀವು ಪ್ರತ್ಯಕ್ಷದರ್ಶಿಗಳು, ಬೆಳಿಗ್ಗೆ ಏನು ರಶ್ ಇರೋದಿಲ್ಲ ಅಲ್ಲಿ, ಏನಂತ ಒಂದು ಸಮಾಜಕ್ಕೆ, ಸೊಸೈಟಿಗೆ ಗೊಂದಲ ಆಗಿದೆ. ಏನಾಗಿದೆಯಾ, ಇಲ್ಲಿ ಚೂರಿ ತೋರಿಸಿದಾರಾ, ಆಗಿದೆಯಾ? ನಾನು ಶಾಸಕನಾಗಿ ಇಲ್ಲಿ ಬರಬೇಕು. ಹಾಗೆ ನಿಮ್ಮ ಹತ್ರ ನಿಮ್ಮ ವರದಿ ಒಂದು ಏನು ಇದೆ ಅಂತ. ಮತ್ತೆ ಹುಡುಗನ ಮನೆಗೆ ಹೋಗಿದ್ದೀನಿ, ಹುಡುಗಿ ಮನೆಗೆ ಹೋಗ್ತೀನಿ, ಈಗ ಅವ್ರ ಹತ್ರನೂ ಕೇಳ್ತೀನಿ ಏನು ವಿಚಾರ, ನ್ಯಾಯ ಅಂತ ಏನೋ ತೊಂದರೆ ಆಗಿದೆಯಾ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಯಾವುದು ಆಗಬಾರ್ದು ಅಂತ ನಮ್ಮ ಕನಸು. ನಿಮ್ಮ ಮಾಹಿತಿಗಳು ಏನಿದೆ ಅಂತ ಒಂದು ಹೇಳಿದ್ರು. ನಾನು 6 ಗಂಟೆಗೆ ಅಂಗಡಿ ಓಪನ್ ಮಾಡ್ತೇನೆ ಬೆಳಿಗ್ಗೆ. ಅವತ್ತು ಅದೇ ಮೊನ್ನೆ 6:15ಗೆ ಬ್ರೆಡ್ಡಿಗೆ ಬಂದರು. ಬ್ರೆಡ್ಡಿಗೆ ಕೊಟ್ಟೆ ನಾನು. ಕೊಟ್ಟಂತ ಸ್ವಲ್ಪ ಹೊತ್ತಿನ ಮೇಲೆ ಪುನಃ ಬಂದರು. ನನಗೊಂದು ಜಾಮೂನು ಟಿನ್ನನ್ನು ಓಪನ್ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಕತ್ತಿ ಕೊಡಿ ಅಂತ. ಅದು ನಾನು ಹೂ ಕಟ್ಟು ಮಾಡೋ ಒಂದು ಚಿಕ್ಕ ಇಷ್ಟು ದೊಡ್ಡದೊಂದು ಬ್ಲೇಡ್ ಇದ್ದಿತ್ತು, ಅದನ್ನು ಕೊಟ್ಟೆ. ಕೊಟ್ಟ ಮೇಲೆ ಅವರು ತಂದಿಟ್ರು ಅಲ್ಲಿ. ಮತ್ತೆ ಅಲ್ಲಿ ಜನ ಇತ್ತು. ನಾನು ಮತ್ತೆ ಎಂತ ಆಯಿತು ನಂಗೆ ಗೊತ್ತಿಲ್ಲ. ಆಮೇಲೆ ನಾನು 9 ಗಂಟೆಗೆ ಒಬ್ಬರು ಯಾರೋ ಹೇಳಿದರು, ಈ ಬಲ್ಪಿಗೆ ಏರೆಗಿರಿ ಚಾಕು ಕೊಡ್ತಾರೆ ಅವು ಏನೊಂದು ಅವು ಒಂದು ಆಗಲಿ ಹುಡುಗನಾಗಲಿ ಅಲ್ಪ ಜಿಮ್ಮು ಓಪನ್ ಆಗಲಿ 4 ಜನ ಕುಲ್ಲೋದಿಪ್ಪೇರಿ ಏಪಲ್ಲ ಅಂಚೆನೆ ಆಗಲಿ ಬರ್ತೈತೆ ತೊಗೊಯ್ರಿ ಆಗಲೇ ಕೊಡ್ತೆ ಅಂಡೆ. ಆಗಲೂ ಬ್ರೆಡ್ ಎಂಚಿನ ಕಟ್ಟೋಟೆ ಕೊಡ್ತೆ. ಅವೇ ಅದಿ ಪಾಪಾಗ ಅವು ಚೂರು ಪ್ರಾಬ್ಲಮ್ ಆಯ್ತು ಅಂಟೇರಿ ಬುಕ್ಕ ಮತ್ತೆ ಎಂತ ಆಯಿತು ನಂಗೆ ಗೊತ್ತಿಲ್ಲ. ಅಲ್ಲ, ಅಂತ ಇನ್ಸಿಡೆಂಟ್ ಏನಾದರೂ ಆಗಿದೆಯಾ? ಇವರು ತೋರಿಸುದು ಆ ಥರ ಏನಾದರೂ ಆಗಿದೆಯಾ? ನಿಮ್ಮ ಗಮನಕ್ಕೆ ಬಂದಿದೆಯಾ? ಇಲ್ಲ. ಏನು ಏನಾದರೂ ಅಂಥದ್ದು ಆಗಿದೆಯಾ? ಏನಿಲ್ಲ. ಇಲ್ಲ ನನಗೆ ಆ ವಿಷಯವೇ ಗೊತ್ತಿಲ್ಲ. ಚೂರಿ ತೋರಿಸುವಂಥ ಸಂಗತಿಗಳಾಗಿದೆಯಾ ಅಂತ? ಇಲ್ಲ 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 ಆಗಲಿಲ್ಲ. ನೀವು ಆಗಲಿಲ್ಲ ಅಂತ ಹೇಳಿ. ಈ ಹುಡುಗಿ ನಿಮಗೆ ರಿಲೇಟಿವ್? ಹೌದು, ಸ್ವಲ್ಪ ನಮ್ಮ ಮನೆ ಹತ್ತಿರ. ಹಾಗೇನಾದ್ರು ಆದ್ರೆ ನಿಮ್ಮ ಹತ್ರ ಹೇಳ್ಬೋದಿತ್ತು, ಹೇಳ್ಬೋದಿತ್ತು ಹೀಗೆ ಆಗಿದೆ, ಹೀಗೆ ಮಾಡಿ. ಅದನ್ನು ಹೇಳಿಲ್ಲ. ಮಧ್ಯಾಹ್ನದವರೆಗೆ ನಿಮ್ಗೆ ಅವರು ಯಾರು ಏನು ಯಾವ್ದು ವಿಷಯ ಗೊತ್ತಿಲ್ಲ. ಏನು ಮುಜ್ಜಿದ್ದು ನಿಜ ಬ್ಯಾಂಗ್ಳೂರ್ ಇತ್ತೆ ಕೋಡೆ ರಾತ್ರಿ ಇಲ್ಲಾಗೆತ್ತ ರಾತ್ರಿ 2 ಗಂಟೆ ರಾತ್ರಿ ಆಯ್ತು.
9:30 ಫ್ಲೈಟ್ ಲೇಟ್ ಆದ ಬರ್ತದೆ 11 ಗಂಟೆ ಕುಡ್ಲಾಗ ಲ್ಯಾಂಡ್ ಆಂಡ್ 11:30ಕ್ಕೆ 1:30 ಗಂಟೆ ರಾತ್ರಿಗೆ ಎಂಡೆ ಬರ್ತೇನೆ. ಮುರಾನಿ ಎಂಕ ಮುಗ್ಲು ಫೋನ್ ಮಾಡ್ತೇವೆ ಏಪ ಮುರಾನಿ ಮಂಡ ಅದು ಕೋಡೆ ಮುರಾನಿ ರಾತ್ರಿನ ಅಂದು ಮುರಾನಿ ಫೋನ್ ಮಾಡ್ತಾನಾಗ ಏನು ಪಂಡೆ ದಾದ ಅಲ್ಪದಲ್ಲ ಇನ್ಸಿಡೆಂಟ್ ಆದಿನ ದಾಲ ಇನ್ಸಿಡೆಂಟ್ ದಾಲ ಇಜ್ಜಿ ವಿಡಿಯೋಡು ದಾಲ ಇಜ್ಜಿ ದಾಲ ವಿಡಿಯೋಡು ದಾಲ ಗಲಾಟೆ ಮಲ್ತನ ದಾಲ ಇಜ್ಜಿ ಜೋರು ಮಲ್ತನ ದಾಲ ಇಜ್ಜಿ ಅಕ್ಲಕ್ಲಿಗೆ ಮಾತುಕತೆ ಆಯ್ನೆಲ್ಲ ದಾಲ ಇಜ್ಜಿ ಆ ಇಂಜಿ ರೋಡ್ ಕ್ರಾಸ್ ಆಪಿ ನಮ್ಮ ಪೊಣ್ಣು ಇಂಚಿತೂನೆ ಪೋನುಂಡು ಐದಕ್ಕ ಕೋಡೆ BJP ದಕ್ಕಲು ಬತ್ತಿದ್ದು ಒಂಜಿ ಐಕೊಂಜಿ ರಂಪಾಟ ನಾವು ಒಂದು ಅಂಡ ನಿಖಿಲ್ ಸ್ಟೇಷನ್ ಪೋಯಿನಲ್ಲ ಕಂಪ್ಲೇಂಟ್ ಕೊರ್ನಲ್ಲ ಇಂಕ ಗೊತ್ತಿಜ್ಜಿ ಏನು ಬುಕ್ ಆಯ್ಕೆ ಇನ್ಫ್ಲುಯೆನ್ಸ್ ಮಲ್ಪೇರ್ಲ ಏನು ಅಕ್ಕಲ್ಲ ಎಂದ ಇರಲ್ಲ ಪಕ್ಕ ಆಯ್ಕೆ ಇನ್ಫ್ಲುಯೆನ್ಸ್ ಮಲ್ಪೇರ ಎಂಡ ಇರಲ್ಲ ಇಂಕ ಫೋನ್ ಮಲ್ತಾನಲ್ಲ ಇಜ್ಜಿ ನಿಖಿಲ್ನ ಕಡೆ ಇರೋದಿಲ್ಲ ಇರಲ್ಲ ಇಂಚ ಆತನ ಈ ಭಾಗಡ್ಲ ಇಂಚ ಮುಲ್ಪ ಇಂಚ ಆತನ ಇದಕ್ಕೆ ಕೇಸ್ಗೆ ಸ್ಟೇಷನ್ಗೆ ಪೋಯಿನಲ್ಲ ಇಂಕ ಗೊತ್ತಿಜ್ಜಿ ಕಂಪ್ಲೇಂಟ್ ಲಾಡ್ಜ್ ವಾಯಿ ಕ್ರಾಸ್ ಅನಾಗಲ್ಲ ಬಲ್ ಪೋಪುನಲ್ಲ ಒಂಜಿ ಒಂಜೆ ಕ್ರಾಸ್ ಆತನೆ ಬುಕ್ಕೋನೆ ಬಲ್ ಪಾಸ್ ಆಯ್ನೆ ಕ್ರಾಸ್ ಆಯ್ನೆ ಬಲ್ ಮುಟ್ಪಾಡಿದೆ ಕ್ರಾಸ್ ಆನಾಗ ಇಂಬೆ ಇಂಚ ಪತ್ತೊಂದು ಪಾಸ್ ಆಯ್ ಬಲೆ ಇಡಿ ಪಂಡ ಇಡಿ ಆಪ್ಸಕತ್ತಲ್ಲ ಬುಲ್ತ ಆಲ ಒಂದು ಆಲೆಗಿಡೆ ಸಿಕ್ಕದಲ್ಲ ಕಾಲ್ ಇಡಿ ನೆಟ್ವರ್ಕ್ ಕಡಿಮೆ ತಿಕ್ಕೊಂಡು ತುಯರತೆ ಕಾಡತೆಂದು ನೆಟ್ವರ್ಕ್ ಕುಜಿದೆ ಐಕ್ ಹೊಡದು ಅಲ್ಲ ಅತ್ತಿಗೆ ಮಗಲ್ಲ ಅಲ್ಲೊಟ್ಟಿ ಹೋಗ್ನೆ ಆಲೆ ಕಾಲ್ ಅಂತ ಪಂಡಲ್ಗು ಬುಕ್ಕ ಇಂಕ್ಲ ಫಂಕ್ಷನ್ ಬಾರಿತನ ಅದನ್ನ 11 ಗಂಟೆನಾಗ ಅಲ್ಲಿ ಕಾಲ್ ಉಂಟು ಇಂಕ್ಲೆ ತಿಕ್ಕಲು ಇಂಚೆ ಇಂಚ ಕಂಡಲ್ಲ ಅಂಚೆ ಮಧ್ಯಾಹ್ನ ವಾಪಸ್ ಬರ್ತಲ್ಲ ಅಂಚೆ ಇಂಕ್ಲ ಪೊಲೀಸ್ನಾಗ್ಲೆ ತೆರಿಪಾಯ್ನೆ ನೆಕ್ ಅಗ್ಲೆ ಎಂಚನ ಪಂಚಾರಿ ಎಳೆತ್ತೇರು ಅಗ್ಲೆ ಇತ್ತೆ ಜವನೇರ್ನ ಇಲ್ಲ ತಗ್ಲೆ ಏರು ಗೊತ್ತುಜಿ ಫೋನ್ ಅಂತ ಬಂದೇರು ಇಂಚೆ ಇಂಚ ಒಂಜಿ ಬಯ್ಯ ಪಂಚಾರಿ ಅಂತದ ನಾನು ಇಂಕ್ಲ ಆವುನಂಡ ಐಕ್ ಬಡದು ಪೊಲೀಸ್ನಾಗ್ಲ ಫಸ್ಟ್ ತೆರಿಪಾಗ ಬಂದದು ತೆರಿಪಾಯ ಇಲ್ಲ ಪೊಲೀಸ್ ಬಂದಿರುವ ಇಕ್ಲನಿಗ್ಲು ಒಂದು ಕಂಪ್ಲೇಂಟ್ ಕೊರ್ಲು ಕಂಪ್ಲೇಂಟ್ ಕೊಡ್ದು ಬುಕ್ಕ ಪಂಚಾರಿ ಕಂಪ್ಲೇಂಟ್ ಅಂಚೆ ಪೊಲೀಸ್ನಾಗ್ಲೆ ಕಂಪ್ಲೇಂಟ್ ಕೊಡ್ತೆ ಪಂಚಾರಿಗೆ ಬತ್ತು ನಿಂತ ಬಯ್ಯ ಪಂಚಾಯತಿಗೆ ಇಂಚೆ ಪಾತ್ಯದನಗ ಪೊಲೀಸ್ನಾಗ್ಲೆ ಕಲರ್ ಡ್ರೆಸ್ ಬರ್ತದು ಅಗ್ಲೇನ್ ಕತ್ತನ್ ಕೊಯ್ದು ಅವಣ್ಣ ತಿರಾವದಾಗಲ್ಲ ಎಂಚಿನ ಅಂತಂದ ಇತ್ತ ಇಂದೊಂದು ಅರ್ಥವಣ್ಣೆ ಇಂಚೆ ಇಂಕ್ಲ ಪಾತ್ಯನಾಗ ಏನಕ್ಕೆ ಈ ಕ್ಲಾಸ್ಮೆಂಟ್ಗಳ ಈ ಅಂಚಾರಿ ಒಂಜಿ ಸಂಘ ಪಲ್ಯ ಸಂಘ ಅಂಚಿನ ಗ್ರೇತ್ ಉಂಡು ಒಂಜಿ ಕ್ಲಾಸ್ ಅಂಚಿನ ಒಂದು ಗ್ರೇತ್ ಉಂಡು ಐನ ಪುರ ಎಡ ಹುಡುಗರಪ್ಪ ಇಂದು ಅಂತ ಪಂಡೆ ಪಿರಾವ್ರದ್ದು ಹೇಳ್ತಾ ಉಂಡು ವರಪ್ಪ ಆಗಿಲ್ಲ ಜವಣೇರು ಪಿರಾವ್ರದಾಗಲು ಪಂಡ ನಮ್ಮ ಇಕ್ಕಲ ಜಪ್ಪನಾಗ್ಲ ಇತ್ತ ನಮ್ಮ ಜೋಕ್ಲೆಗ್ ಅಮ್ಮೆರೆಗ್ ಅಪ್ಪಗ ಸ್ಟೇಷನ್ಗೆ ಹೋದು ಒಂದು ಕೊರ್ಪುಣ ಇಜ್ಜಿ ನಿತ್ತುಂಡ ಎಂಕಲ ಮಿತ್ತ ಕಂಪ್ಲೇಂಟ್ ಮಾಡ್ಪುಣ ನಿತ್ತುಂಡ ಎಂಕಲ ಮಿತ್ತ ಕಂಪ್ಲೇಂಟ್ ನಿಖಿಲ್ನ ಮಿತ್ತ ಕಂಪ್ಲೇಂಟ್ ಇತ್ತು ಎಂಚಿನ ಐನೆ ತುಲೆಕ್ಕ ಏನು ಒಂಜಿ ಬನ್ಪೆ ಈ ರಾಜಕೀಯದಾಗ್ಲಿ ದಾದ ಅನ್ಪೋಟು BJP ಅವಡು ಕಾಂಗ್ರೆಸ್ ಅವಡು ಏನು ಕಾಂಗ್ರೆಸ್ ಅಕ್ಲಿ BJP ರಾಜಕೀಯದಾಗ್ಲಿಗೆ ರಾಜಕೀಯ ಮಲ್ಪೋಡು ನ್ಯಾಯ ಬೋರ್ಡ್ ನ್ಯಾಯ ನಿಜವಾದ ಅನ್ಯಾಯ ಆದ್ರಿಂದ ಏನು ಐಕ್ಯ ಕೇಂದ್ರ ಏನಿತ್ತೆ ಅಕ್ಕಳ ಅಡೆಲ್ಲ ಪೋಯ ಇಡೇಗಲ ಬತ್ತೆ ಅಡೆಗಲ ಇದು ಈರ್ಲ ಅನುಭವ ಇತ್ತು ನಾನು ಈರಿದಲ್ಲ ಅನುಭವ ನೋಡೋದಲ್ಲ ಇಜ್ಜಿ ಈರ್ನಿಗೆಲ್ಲ ಲೋಕದಕ್ಕಲಿ ಜೋಕ್ಲೆಗೆಲ್ಲ ಗೊತ್ತಿಪ್ಪುಂಡು ರಾಜಕೀಯದಾಗ್ಲಿಗೆ ಒಂಜಿ ರಾಜಕೀಯ ಮಲ್ಪೋಡು ಐನು ಒಂಜಿ ಮಲ್ತದೆ ನಮ್ಮ ಪುತ್ತೂರುಡ್ಲ ಒಂಜಿ ಆತನ ಕಮ್ಯುನಲ್ ಆತನ ಮಲ್ಪೋಡು ಒಂಜಿ ಸೃಷ್ಟಿ ಮಲ್ಪೋಡು ಎಂಕ್ ಅಂಚಿನ ಮಾಹಿತಿ ಬದ್ ಏನು ಮೂಲ ಅಕ್ಕಳ ನಡಗಲ ಪೋಯ ಅಂಗಡದಾಡ್ಲ ಕೆಂಡೆ ನೀರು ಪಲ್ಲೆ ಅಂಗಡದಾಯ ಬಣ್ಣ ಉಂಡತ್ತ ಏನೋ ಸಂಬಂಧದ ಒಡೆ ಆಯ ಕನ್ನೆಡು ರೂಟ ಪೋದು ಕೇಂದನೆ ಒಣ್ಣ ಪೆರೆ ಆತ್ಮ ಸಾಕ್ಷಿ ಆದ ಆಯಡ ಪೋದು ಕೇಂದನೆ ಸಂಬಂಧದ ನೀಡ ನಿಗಡ ಅಣ್ಣನಿಗೆ ನಿಗಡ ನಿಗಡ ಪಾರ್ಟಿ ತಾನೆ ನಮ್ಮ ಅಂಚಿನ ನಿಗಲೆ ಗೊತ್ತುಂಡತ್ತ ಏನಂತ ಒಂದು ಇಟ್ಲ ಸತ್ಯ ಇಂಬೆ ಎಂಚಿನ ಮಣ್ಣೆ ಎತ್ತುಂಡ ಇಂಬೆ ಬಣ್ಣ ಎಂಚಿನ ಎಂಕ ಎಂಕ ಆಯನ ಗುರ್ತೋನೆ ಇಜ್ಜಿ ಏರಂದು ಗುರ್ತ ಇಜ್ಜಿ ಏರು ಮಾರ ಚೂರಿ ಉಂಡ ಇಂದ ಇಂಚೆ ಎಂಚ ಆತಂದು ವಿಷಯ ಇಂಚೆ ಎಂಚ ಆತನ್ ಕುಸಾಲ ದಾಯ್ತಾ ಚೂರಿ ಪಾಡಿರೋದಾಯ್ತು ಅಂತೂ ಪೊಣ್ಣು ಮಸ್ತ್ ಓಡಿತಲ್ಲ ಇತ್ತು ಆಳಿ ಆ ಇಂಚನೆ ಇತ್ತ ಈರ್ನ ಒಂಜಿ ಬೇಲೆ ನಮ್ಮ ಇಂಚ ಪನ್ಪುಣೆ ಇತ್ತ ಇಂಚ ಪನ್ಪುಣೆ ಇಂಚ ಪೋಣಾಗ ಏರ ನಮ್ಮನೆ ಇಂಚ ಆಪುಣ ಲೋಪಡು ಆಪುಣ ತೋಂದುಂಡತ ಇತ್ತೆ ನಮ್ಮ ಇತ್ತೆ ಅಗಲನ್ ದುಂದೆತ್ತು ಓ ಇತ್ತೆ ನಮ್ಮಗಳನ್ನ ಈ ನಮ್ಮನೆ ಪೋಪುಣವೆ ನಮ್ಮ ಇತ್ತೆ ಅಗಲ ಮುಸ್ಲಿಮ್ಸ್ ಒಂದು ನತ್ತು ನಮ್ಮ ಕೇಸಿಗೆ ಇಜ್ಜಲ್ನ ಪೋಪುಣವೆ ಓ ನಮ್ಮ ಬಾಕಿದ ಬರ್ಪುಣ ಹಿಂದೂ ನಾಗಲ ನಮ್ಮ ಪೋಪುಣವೆ ದಲಂದು ಮುಸ್ಲಿಮ್ಸ್ ತಪ್ಪು ತಪ್ಪತೆ
ಅದೇ ಆತ ಇತ್ತಲ್ಲಿ ತಪ್ಪು ಬಂದ ಜನಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ ಒಂದು ಅದು ಆತೇನ್ರಿ ಅಕಲಿತೇನೆ ಅಕಲಾಡೆ ಪೋಣಕಲ ಇಂಕ್ಲ ಕನಸ್ತರ್ಲ ನಿನ್ನೆ ತುಜು ಎಂಕ್ಲ ಜೀವ ಒಂದು ತಿಂದಿದ್ದು ಪೋತು ಆತಂದ ಎಂಕ್ಲ ಅಂಚ ಮಲ್ಪಡ ಇತ್ತೆ ಎಂಚ ಮಲ್ಪೇರು ನನ್ನ ಮನೆ ಗೊತ್ತಿದ್ದು ಪ್ರಾಸ್ತಾವಿಕ ಪೊಣ್ಣಗೆ ಪೋಟಿಗೆ ಆತಲೆ ಐನ ಪೋಟಿಗೆ ನಾವು ಪೋಯಿನ ಟೈಪ್ ಅಂಚ ಆತನಂದು ಆಲ್ ಇಜ್ಜನ ಅಂಚಿನ ಒಂದು ಬೊಕ ಜೋಕ್ ಎನ್ನಂದತ್ತು ಅನ್ಕೊಂಡು ಅಗಲ್ ಒಂಜಿ ಒರಿಯಡ ಪಾತೆ ನಗತ್ತೆತ್ತನ ಮಾತ್ರ ಇತ್ತ ಆಪಣ ಆಲ ಅಂಗಡಿಗೆ ಬಲಿ ಇಪ್ಪುನಾಲ್ ಆಗ್ಲೇನು ತೂತ ಅಂಗಡಿಗೆ ಆತನಗ ಇಂಚನೆ ಪೋಯಿ ಬೇರೆ ತುಂಬ ವಾಸ ಬಾಲ ಹಿಡಿದು ಅಂಗಡಿಗೆ ಇಜ್ಜನ ಅಂಗಡಿಗೆ ಒಪ್ಪಣ ಕುಸಾಲಡ ಪನಿಯಡ ಜನನ ಪಂಚಲ ದಾನ ಆಯ್ತು ಏನಪ್ಪಗನೆ ಪಂತ ಕುಸಾಲಡ ಇಂದ ಆಯ್ ಪತ್ತು ನಿರ್ಧಾರ ಇಜ್ಜನ ಕಡೆಗೆ ಪಾರ್ವಾಟ್ ಮಾಡಾರು ಆಯ್ ನಾ ದುಂಬು ಅತ್ತಿ ಪುತ್ತೂರಿನ ನರಿಮೊಗರಿನಲ್ಲಿ ನಿನ್ನೆ ಒಂದು ಮೊನ್ನೆ ಕೇಸ್ ರಿಜಿಸ್ಟರ್ ಆಗಿ ಅದಕ್ಕೆ ಕಮ್ಯುನಲ್ ಬಣ್ಣವನ್ನು ಹಚ್ಚುವಂಥ ಕೆಲಸ ರಾಜಕೀಯ ವಲಯದಲ್ಲಿ ಬಂದಿರುವುದು ನನ್ನ ಗಮನಕ್ಕೆ ಬಂದಿದೆ. ನಾನು 2 ದಿವಸ ಬ್ಯಾಂಗ್ಳೂರಿನಲ್ಲಿದ್ದೆ. ನಿನ್ನೆ 2 ಗಂಟೆ ರಾತ್ರಿಗೆ ನನ್ನ ಪುತ್ತೂರಿನ ನಿವಾಸಕ್ಕೆ ಬಂದು ನಿನ್ನೆ ರಾತ್ರಿ ನನಗೆ ಇಲ್ಲಿ ರಾಜಕೀಯ ವಿದ್ಯಮಾನಗಳು ನಡೆದಿರುವಂಥ ವಿಷಯ ನನಗೆ ಗೊತ್ತಾಯಿತು. ಇವತ್ತು ಬೆಳಿಗ್ಗೆ ನಾನು ಇಬ್ಬರು ಪಾರ್ಟಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಇಬ್ಬರ ಮನೆಗೂ ಕೂಡ ಭೇಟಿ ಕೊಟ್ಟಿದ್ದೇನೆ. ಅಲ್ಲಿ ಏನೋ ಇನ್ಸಿಡೆಂಟ್ ನಡೆಯಿತು. ಆ ಅಂಗಡಿಯವ್ರ ಹತ್ರ ಕೂಡ ಮಾತಾಡಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಹುಡುಗಿ ಕಡೆಯವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹುಡುಗಿ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾ ಇದ್ಲು 6:30 ಗಂಟೆ 7 ಗಂಟೆ ಸಮಯದಲ್ಲಿ. ಆಗ ಹುಡುಗ ಚೂರಿ ಹಿಡ್ಕೊಂಡು ವಾಪಸ್ಸು ದಾಟುವಂಥ ಸಮಯದಲ್ಲಿ ಹುಡುಗಿಗೆ ಹೆದರಿಕೆ ಆಗಿದೆ. ಹುಡುಗಿ ಹೆದರಿಕೊಂಡಿದ್ದಾಳೆ. ಬೈ ಚಾನ್ಸ್ ಅವಳು ಬರುವಾಗ ಏನಾದರೂ ಅವರಿಗೆ ಚೂರಿಯಲ್ಲಿ ಚುಚ್ಚುತ್ತಿದ್ದರೆ ತೊಂದರೆ ಆಗ್ತಾ ಇತ್ತು. ಅವಳಿಗೆ ಗೊತ್ತಿರಲಿಲ್ಲ. ಇವರು ಚೂರಿ ಹಿಡ್ಕೊಂಡು ಬರುವಂಥದ್ದನ್ನು ನೋಡಿ ಹುಡುಗಿ ಹೆದರಿದ್ದಾಳೆ ಅನ್ನುವ ವಿಚಾರವನ್ನು ಈ ಹುಡುಗಿಯ ತಂದೆ ತಾಯಿ ನನ್ನ ಹತ್ರ ಹೇಳುವಂಥ ಕೆಲಸವನ್ನು ಹೇಳಿದ್ದಾರೆ. ಅದೇ ರೀತಿಯ ಹುಡುಗರ ಕಡೆಗೆ ಹೋಗಿ ಅವರು ಮಾತಾಡುವಾಗ ಅವ್ರು ಹೇಳ್ತಾರೆ, ನಾವು ಏನಂತ ದೃಷ್ಟಿಕೋನ ಹಿಡ್ಕೊಂಡು ಹೋಗಿದ್ದೇ ಅಲ್ಲ. ನಾವು ಪ್ರತಿ ದಿವಸ 6:30-7 ಗಂಟೆಗೆ ಜಿಮ್ಮಿಗೆ ಹೋಗ್ತೇವೆ. ಜಿಮ್ಮಿಗೆ ಹೋಗುವಾಗ ಬ್ರೆಡ್ ಅಂಗಡಿಯಿಂದ ತಗೊಂಡಿದ್ವಿ. ಆ ಬ್ರೆಡ್ಡಿಗೆ ಜಾಮೇನ ಹಾಕಲಿಕ್ಕೆ ಅದನ್ನು ಓಪನ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅಂಗಡಿಯವರಿಂದ ಚೂರಿ ತಗೊಂಡು ಅದನ್ನು ಓಪನ್ ಮಾಡಿ ಆ ಚೂರಿಯನ್ನು ವಾಪಸ್ಸು ಕೊಡಲಿಕ್ಕೆ ಹೋಗುವಾಗ ಹುಡುಗಿ ಆ ಕಡೆಯಿಂದ ದಾಟ್ತಾ ಇದ್ಲು. ಆಗ ಅವಳು ಆ ಕಡೆ ಪಾಸ್ ಆಗಿದ್ದಾರೆ. ಅಲ್ಲಿ ಯಾವುದು ಬೊಬ್ಬೆ ಆಗಲಿ ಮಾತುಕತೆ ಆಗಲಿ ಯಾವುದೂ ನಡೆದಿಲ್ಲ. ನಾವು ಕೂಡ ಅಂಥ ಏನೇ ವಿಚಾರದಲ್ಲಿ ಆ ಮಧ್ಯದಲ್ಲಿ ನಾವು ಅಂಥದ್ದು ಏನು ನಮ್ಮ ಕನಸಿನಲ್ಲೂ ಕೂಡ ನೆನೆಸಿಲ್ಲ ಅಂತ ಹೇಳ್ತಾರೆ. ಅಂಗಡಿಯವ್ರ ಹತ್ರ ಕೇಳುವಾಗ ಇಲ್ಲ ಅಂತ ಯಾವುದೇ ಇನ್ಸಿಡೆಂಟ್ಗಳು ನಡೆದಿಲ್ಲ. ಆ ಹುಡುಗಿ ನನ್ನ ರಿಲೇಟಿವ್, ಅವಳು ನನ್ನ ಅಂಗಡಿಗೂ ಬಂದಿಲ್ಲ, ಅವಳು ಸೀದಾ ಹೋಗಿದ್ದಾಳೆ. ಇವಳು ದಾಟುವಾಗ ಅವರು ಆ ಕಡೆಯಿಂದ ಬಂದದ್ದೇ ಹೊರತು ಅದು ಇನ್ಸಿಡೆಂಟ್ ಆಗಿ ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋ ವಿಚಾರವನ್ನು ಅಂಗಡಿಯವರು ಹೇಳಿದರು. ನಾನು 2 ಕಡೆಯವರ ಹತ್ರ ಹೇಳಿದ್ದೀನಿ, ನೋಡಿ ಇದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಇದನ್ನು ಸರಿ ಮಾಡಿಕೊಳ್ಳಿ. ಇಂಥ ವಿಚಾರಗಳು ಆಗೋದು ಸಹಜ. ಆದರೆ ಹುಡುಗಿ ಕಡೆಯವರು ಏನು ಹೇಳೋದಂತೆ, ನಾವು ನ್ಯಾಯ ಕೇಳಲಿಕ್ಕೆ ಸ್ಟೇಷನ್ಗೆ ಹೋದಿವಿ, ನಮ್ಮನ್ನು ಕೇಸ್ ರಿಜಿಸ್ಟರ್ ಮಾಡಲಿಲ್ಲ, ತುಂಬ ಹೊತ್ತಾಯಿತು, ನಮ್ಮನ್ನು ಕಾಯಿಸಿದ್ದಾರೆ ಸ್ಟೇಷನ್ನಲ್ಲಿ. ನಾನು ಅದಕ್ಕೆ ಹೇಳಿದೆ, ಸಾಧಕ ಬಾಧಕವನ್ನು ನೋಡಲಿಕ್ಕೆ ಈ ಕೇಸನ್ನು SP ಅವರು ಹ್ಯಾಂಡಲ್ ಮಾಡಿದ್ದಾರೆ ಹೊರತು ಬೇರೆ ಯಾರಿಲ್ಲ. ವಿಡಿಯೋ ಫುಟಿಂಗನ್ನೆಲ್ಲ ತೆಗೆದು ಮಾಡಲಿಕ್ಕೆ ನೋಡುವಾಗ ಸ್ವಲ್ಪ ಹೊತ್ತು ಟೈಮ್ ತಗೊಂಡಿರ್ಬೋದು. ಸಾಧಕ ಬಾಧಕವನ್ನು ನೋಡಿ ಮತ್ತೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದು 2 ಕಡೆಯಿಂದ ಕಂಪ್ಲೇಂಟ್ ಆಗಿದೆ. ಅದರಲ್ಲಿ ಸತ್ಯಾಸತ್ಯವನ್ನು ನೋಡಿ SP ಅವರು ಡಿಸಿಷನನ್ನು ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ನನ್ನ ಮೇಲ್ನೋಟಕ್ಕೆ ನನಗೆ ಇಲ್ಲಿ ಯಾವುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಹೊರತು ಅಂಥ ಉದ್ದೇಶಗಳು ಇಲ್ಲಿಯಲ್ಲೂ ನನಗೆ ಕಂಡು ಬಂದಿಲ್ಲ. ಆದ್ದರಿಂದ ನಾನು ಇಬ್ಬರಿಗೂ ಹೇಳಿದ್ದೀನಿ, ನೋಡಿ ರಾಜಕೀಯ ಮಾಡುವವರು ರಾಜಕೀಯ ಮಾಡಲಿಕ್ಕೆ ಬರ್ತಾರೆ, ಅವರಿಗೆ ಅದೇ ಅಭ್ಯಾಸ ಇರ್ತದೆ. BJPಯವರಿಗೆ ಹೆಣದ ಮೇಲೆ ರಾಜಕೀಯ ಮಾಡುವುದೇ ಅವರ ಉದ್ದೇಶ. ಈಗ ಚುನಾವಣೆ ಬಂದಾಗ ಇನ್ನು ಯಾರಾದರೂ ಒಬ್ಬ ಹಿಂದೂ ಸತ್ತರೆ ಬೇರೆ ಅವ್ರಿಗೆ ಎಲ್ಲಿಗೆ ಏನು ಬೇಡ, ಇಲ್ಲಿ ಹಿಂದೂ 2 ಸಾಯ್ತದೆ, ಅಲ್ಲಿ ಮುಸ್ಲಿಂ 2 ಸಾಯ್ತದೆ, ಅವರಿಗೆ ಸಾಕು ವಿನ್ ಆಗಲಿಕ್ಕೆ.
ಬೇರೆ ಏನು ಬೇಡ. ಇವರು ಇಷ್ಟರವರೆಗೆ ಹೆಣ ಇಟ್ಟುಕೊಂಡೇ ರಾಜಕೀಯ ಮಾಡಿದಂಥವ್ರು. ನಾನು ಹೇಳೋದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ, ನಾವು ಹೆಣದ ಮೇಲೆ ರಾಜಕೀಯ ಮಾಡಬೇಡಿ, ಅಭಿವೃದ್ಧಿ ಮೇಲೆ ರಾಜಕೀಯವನ್ನು ಮಾಡಲಿಕ್ಕೆ ಅಂತ ಹೋಗಬೇಡಿ. ಪುತ್ತೂರು ಶಾಂತ ಆಗಿದೆ. ದಯಮಾಡಿ ಇಲ್ಲಿ ಬಂದು ಯಾವುದೇ ವಿಚಾರಗಳನ್ನು ತಗೊಂಡು ಅವರು ಎರಡೂ ಕುಟುಂಬದವರು ಒಳ್ಳೆಯ ರೀತಿಯಲ್ಲಿ ಇರಲಿ. ಅಲ್ಲಿಗೂ ಅವರಿಗೊಂದು ಮಗ ಇದ್ದಾರೆ, ಅವರಿಗೂ ಮಗ ಇದ್ದ ಯಾರ ತಾಯಿಯ ಮಗನನ್ನು ಇನ್ನು ಯಾವ ಲೋಕಕ್ಕೆ ಕಳಿಸುವಂಥ ಕೆಲಸವನ್ನು ನೀವು ಮಾಡಬೇಡಿ. ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳಿ. ಅಶೋಕ್ ರೈ ಅವರು ಮಾತಾಡಿಲ್ಲ, ಅಶೋಕ್ ರೈ ಅವ್ರಿಗೆ ಕುಮ್ಮಕ್ಕೆ ಕೊಟ್ಟಿದ್ರು ಅಂತ ಹೇಳ್ತಿರಲ್ಲ. ಮಹಾಲಿಂಗೇಶ್ವರ ದೇವರಲ್ಲಿ ಆಣೆ ಮಾಡಿ ಹೇಳ್ತೀನಿ, ನಾನು ಯಾರಿಗೂ ಕೂಡ ಫೋನ್ ಮಾಡಲಿಲ್ಲ. ಈ ಇನ್ಸಿಡೆಂಟಲ್ಲಿ ನಾನು ಯಾವುದೇ ಪೊಲೀಸ್ ಸ್ಟೇಷನ್ಗೆ, ಪೊಲೀಸ್ ಅಧಿಕಾರಿಗೆ ನಾನು ಫೋನ್ ಮಾಡಲಿಲ್ಲ. ಇವ್ರು ಹೇಳ್ತಾರಲ್ಲ, ಇವರು ರಾಜಕೀಯ ಮಾಡೋದನ್ನು ಯಾವತ್ತಿಂದ ನಾನು ನೋಡಿದ್ದೀನಿ. ರಾಜಕೀಯ ಮಾಡಿ ಸ್ವಾಮಿ. ಆ ಸಂಸದರು ಬಂದು ಇಲ್ಲಿ ಏನೇನು ಮಾತಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಇವಾಗ ಇವ್ರದ್ದು ಟಾರ್ಗೆಟ್ ಇರೋದು ಒಂದೇ, ಈ ಪುತ್ತೂರು ದಕ್ಷಿಣ ಕನ್ನಡ SP ಮತ್ತು ಕಮಿಷನರು ಇಲ್ಲಿಂದ ಓಡಿಸಬೇಕು, ಅವರನ್ನು ಟ್ರಾನ್ಸ್ಫರ್ ಮಾಡಬೇಕು. ಇವರಿಗೆ ಧರ್ಮದ ರಾಜಕೀಯ ಮಾಡಲಿಕ್ಕೆ ಆಗ್ತಾ ಇಲ್ಲ 3 ವರ್ಷದಿಂದ. ಇವರಿಗೆ ಯಾರ್ದು ಜೀವ ಸತ್ತಿಲ್ಲ 3 ವರ್ಷದಿಂದ. ಇದರಿಂದ ಇವರಿಗೆ ರಾಜಕೀಯ ಮಾಡ್ತಾ ಇಲ್ಲ. ಜನಗಳು ಈಗ ಅಭಿವೃದ್ಧಿ ಕಡೆಗೆ ಹೋಗುವಂಥದ್ದನ್ನು ಇವರಿಗೆ ನೋಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯಾರ ತಾಯಿಯ ಹೊಟ್ಟೆಯಲ್ಲಿ ಉಂಡದ ಮಗು ಆ ಮನೆಗೆ ಹೋಗಿದ್ದ, ಆ ಹೆಣ್ಣು ಮಗಳ ಮನೆಗೆ ಹೋಗಿದ್ದೀನಿ. ಎಷ್ಟು ಕಷ್ಟ ಬಂದು ಕೃಷಿ ಮಾಡಿ ಜೀವನ ಮಾಡುವವರು, ಅವರ ಮಕ್ಕಳನ್ನು ಯಾಕೆ ನೀವು ಟಾರ್ಗೆಟ್ ಮಾಡಿಸ್ತೀರ ಈ ಸಮಾಜದಲ್ಲಿ? ಅವರು ಕೇಸ್ ಕೊಡ್ತಾರೆ. ಅವ್ರಿಗೆ ಅನ್ಯಾಯ ಆದರೆ ಕೇಸ್ ಕೊಡ್ತದೆ, ಈ ಸರ್ಕಾರ ನೋಡ್ತದೆ. ಅವರಿಗೆ ಖಂಡಿತ ಅನ್ಯಾಯ ಆಗಲಿಕ್ಕೆ ಬಿಡುವುದಿಲ್ಲ, ಯಾವತ್ತೂ ಬಿಡುವುದಿಲ್ಲ. ಪುತ್ತೂರಿನಲ್ಲಿ ಯಾವ ಜಾತಿ ಧರ್ಮವನ್ನು ನೋಡುವುದೇ ಇಲ್ಲ. ಯಾರಿಗೆ ನ್ಯಾಯ ಸಿಗಬೇಕು ಆ ನ್ಯಾಯದ ಪರವಾಗಿ ನಿಲ್ಲುವಂಥ ಕೆಲಸವನ್ನು ಮಾಡ್ತೇವೆ. ಯಾವ ಅಪೇಕ್ಷೆನೂ ಕೊಡಲ್ಲ, ರಾಜಕೀಯ ಅಪೇಕ್ಷೆನೂ ಕೂಡ ನಮಗಿಲ್ಲ. ನ್ಯಾಯದ ಕಡೆ ಒಂದೇ ಅಪೇಕ್ಷೆ ಇರುವಂಥದ್ದು. ನೀವು ಬಂದು ಅವರನ್ನು ಕಟ್ಟಿಕೊಳ್ಳೋದು, ಇವರನ್ನು ಕಟ್ಟಿಕೊಳ್ಳೋದು ನೋಡಿ ಸ್ವಾಮಿ. ಆ ವಿಡಿಯೋಗಳನ್ನು ನೋಡಿ. ಅಂಥ ಇನ್ಸಿಡೆಂಟ್ಗಳಾದರೆ ಯಾರನ್ನು ಬಿಡುವ ಪ್ರಶ್ನೆಗಳೇ ಇಲ್ಲ. ಅದು ನಮ್ಮ ಕಾಂಗ್ರೆಸ್ ಪಕ್ಷ ಇರಲಿ, ಇನ್ನೊಂದು ಪಕ್ಷ ಇರಲಿ, ಅವರ ಮೇಲೆ ಕಠಿಣ ಕ್ರಮವನ್ನು ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಹೆಣದ ಮೇಲೆ ರಾಜಕೀಯ ಮಾಡಲಿಕ್ಕೆ ನೋಡಬೇಡಿ, ಅಭಿವೃದ್ಧಿ ಮೇಲೆ ರಾಜಕೀಯವನ್ನು ಮಾಡಿ. ಯಾಕೆ ಬಂದು ಏನೇನು ಮಾಡ್ತೀರಾ, ಏನೇನು ಹೇಳ್ತೀರಾ? ಏಕೆ ಜನಗಳನ್ನು ತಪ್ಪು ದಾರಿಗೆ ತಿಳಿತೀರಾ? ಇನ್ನು ಚುನಾವಣೆ ಬಂತಲ್ಲ, ಇನ್ನು 2 ವರ್ಷ ಇರುವುದು ಇವರಿಗೆ. ಹಾಗೆ ಯಾರಾದರೂ ಒಂದು ಜೀವ ಹೋದರೆ ಮತ್ತು ಇವರು ಬರೋದಿಲ್ಲ. ಆ ಪ್ರವೀಣ್ ವಾಲ್ಗೆ ಅಂತ ಒಬ್ಬರು ಇದ್ದಾರೆ, ನೀವು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡಿರ್ಬೋದು. ಮೊನ್ನೆ ಓಪನ್ ಆಗಿ ಡಿಸ್ಕಷನ್ ಮಾಡಿದ್ದಾರೆ. ಹಿಂದೆ ಹಿಂದುತ್ವಕವಾಗಿ ಗಲಾಟೆ ಮಾಡಿದವರು ಜೈಲಿಗೆ ಹೋಗಿ ಎಷ್ಟೋ ದಿವಸ ಕೂತು ಆ ಜೈಲಲ್ಲಿ ಇರುವಾಗ ನನ್ನ ಮಗನನ್ನು ಕೂಡ ನಾನು ಕಳ್ಕೊಂಡೆ, ನಾನು ಮಾಡಿದ ಕರ್ಮಕ್ಕೆ ನಾನು ಅನುಭವಿಸೂ ಬಿಟ್ಟೆ, ಇವತ್ತು ಯಾರೂ ಕೂಡ ನನ್ನ ಜೊತೆ ಇಲ್ಲ ಅಂತ ಪ್ರವೀಣ್ ವಾಲ್ಗೆ ಹೇಳ್ತಾರೆ. ಇಂಥ 100, 10, 25 ಇನ್ಸಿಡೆಂಟ್ಗಳು ನನ್ನ ಹತ್ರ ಇದೆ ಸ್ವಾಮಿ. ನೀವು ಧರ್ಮದ ಹೆಸರಿನಲ್ಲಿ ಯಾರನ್ನು ಜೈಲಿಗೆ ಕಳಿಸಿದವರು, ಜೈಲಿಂದ ಅವರ ಅಡ್ವೊಕೇಟ್ ಫೀಸ್ ಕೊಡಲಿಕ್ಕೆ ಇಲ್ಲದವರು, 7-8 ವರ್ಷ ಜೈಲಲ್ಲಿ ಕೊಳೆತವರು ಇಲ್ವಾ? ಇದ್ದೀರಾ? ನಾನು ಯುವಕರಿಗೆ ಹೇಳುವಂಥದ್ದು, ಕಾಂಗ್ರೆಸ್ ಆಗಲಿ BJP ಆಗಲಿ, ಯಾರು ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ ಅವರನ್ನು ತಿರಸ್ಕರಿಸಿ. ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ ನಾನು ಮಾಧ್ಯಮದ ಮುಖಾಂತರ ತಿಳಿಸುವಂಥದ್ದು, ಧರ್ಮದ ಮೇಲೆ ಯಾರು ರಾಜಕೀಯ ಮಾಡ್ತಾರೆ, ಹೆಣದ ಮೇಲೆ ಯಾರು ರಾಜಕೀಯ ಮಾಡ್ತಾರೆ ಅವರನ್ನು ತಿರಸ್ಕರಿಸಿ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸಗಳನ್ನು ಮಾಡಬೇಕು ಹೊರತು ಈ ಥರ ಒಬ್ಬರೊಬ್ಬರನ್ನು ತಾಗಿಸಿ ಹಾಕಿ ಮಾಡುವಂಥ ಕೆಲಸಗಳನ್ನು ಯಾವ ರಾಜಕೀಯ ಪಕ್ಷದವರು ಮಾಡಬಾರ್ದು, ಯಾರು ಮಾಡಬಾರ್ದು, ಒಳ್ಳೆಯದಲ್ಲ. ನಾವು ಅಭಿವೃದ್ಧಿ ಮೇಲೆ ಹೋಗಿ, ನಾವು ಆಯಿತು ಅಭಿವೃದ್ಧಿ ಚಿಂತನೆ ಹೋಗಿ, ಆಯಿತು ಅನ್ಯಾಯ ಆಗಿದರೆ ಕಂಪ್ಲೇಂಟ್ ಕೊಡಲಿ, ನಾವು ನ್ಯಾಯ ಕೊಡ್ತೇವೆ, ನಾವು ಇದ್ದೇವೆ. ನೀವು ಶಾಸಕರ ಹೆಸರಲ್ಲಿ ಹೇಳ್ತೀರಲ್ಲ, ನಾವು ಏನು ತಪ್ಪು ಮಾಡಿದ್ದೇವೆ? ನಾವೇನಾದ್ರು ತಪ್ಪು ಮಾಡಿದ್ದೀವ? ನಾವೇನಾದರೂ ಫೋನ್ ಮಾಡಿ ಅವರ ಮೇಲೆ ಕೇಸ್ ಮಾಡಿ ಅಂತ ಹೇಳಿದೀವ? ಯಾರಾದರೂ ಎಲ್ಲಿ ನಿಮ್ಮ ಇಂಟೆಲಿಜೆನ್ಸ್ ಕೇಳಿ, ಆ ಮಹಾಲಿಂಗೇಶ್ವರನ ಹತ್ರ ಕೇಳಿ. ನಾನು ಅವರ ಈ 2 ಕೇಸಿನ ಬಗ್ಗೆ ನಾನೇನಾದರೂ ಅವರಿಗೆ ಯಾರಿಗಾದರೂ ಸಹ, ಇವರು ಫೋನ್ ನನಗೆ ಮಾಡಿಲ್ಲ, ಹುಡುಗಿ ಕಡೆಯವರು ಮಾಡಿಲ್ಲ, ಹುಡುಗನ ಕಡೆಯವರು ಮಾಡಿಲ್ಲ. ನಾನೇನಾದರೂ ತಪ್ಪು ಮಾಡಿದರೆ ಅದಕ್ಕೆ ಬರೋ ಕೇಸ್ ಕೊಟ್ಟಿದ್ರೆ ನನಗೆ ಮಹಾಲಿಂಗೇಶ್ವರ ಶಿಕ್ಷೆ ಕೊಡ್ತಾನೆ. ನೀವು ಏನಾದರೂ ತಪ್ಪು ಮಾಡಿ ಈ ಥರ ಯಾರ ಜೀವವನ್ನು ತೆಗಿಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ನಿಮ್ಮ ರಾಜಕೀಯ ಜೀವನವನ್ನು ಆ ಮಹಾಲಿಂಗೇಶ್ವರ ಅಂತ್ಯ ಮಾಡ್ತಾನೆ. ಎಷ್ಟೋ ಜನ ಹೆಣದ ಮೇಲೆ ರಾಜಕೀಯ ಮಾಡಿದವರು ಅಂಗಡಿ ಬಂದ್ ಮಾಡಿದ್ದಾರೆ, ತಿಳ್ಕೊಳ್ಳಿ. ಅಂಗಡಿ ಬಂದಾಗಿದೆ, ಯಾರು ಮೇಲೆ ಬಂದಿಲ್ಲ. ದಯಮಾಡಿ ಆ ಕುಟುಂಬದ ಮೇಲೆ ನೀವು ರಾಜಕೀಯ ಪ್ರಭಾವವನ್ನು ಮಾಡುವುದನ್ನು ಬಿಡಿ, ಅಭಿವೃದ್ಧಿಯನ್ನು ಮಾಡಿ. ಇಬ್ಬರೂ ಕೂಡ ಅವರ ಹತ್ರ ವಿಚಾರಗಳನ್ನು ತಿಳಿಸಿದ್ದೇನೆ. ಅವರು ಅದನ್ನು ಅವರ ರೀತಿಯಲ್ಲಿ ಕಾನೂನು ಕಡೆ ತಗೊಳ್ತಾರೆ. SP ಅವರ ಮೇಲೆ ನೀವು ಅಪವಾದ ಮಾಡ್ತೀರಿ. ಇವತ್ತು 3 ವರ್ಷದಲ್ಲಿ
ದಕ್ಷಿಣ ಕನ್ನಡ SP ಮತ್ತು ಕಮಿಷನರ್ ಒಳ್ಳೆಯ ಅಧಿಕಾರಿಗಳನ್ನು ಹಾಕುವ ಮುಖಾಂತರ ಒಳ್ಳೆಯ ಯಾವುದೇ ಕೋಮುಗಳ ಬಳಿಗೆ ಅವಕಾಶ ಇಲ್ಲ. ಇವತ್ತು ಮೊನ್ನೆ ಕೂಡ ನನ್ನ ಹತ್ರ ಸಂಘಟನೆಯ ಕೆಲವು ಹುಡುಗರು ಬಂದು ನನ್ನ ಹತ್ರ ಹೇಳಿದ್ದಾರೆ, ನಮಗೆ ಸಾಕಾಗಿದೆ, ನಮ್ಮ ಮೇಲೆ ಇನ್ನು ಯಾವುದೇ ಕಾನೂನನ್ನು ಹೇರುವಂಥ ಕೆಲಸವನ್ನು ಮಾಡಬೇಡಿ, ನಾವು ಇನ್ನು ಯಾವುದಕ್ಕೂ ಇಲ್ಲ, ನಾವು ಏನಾದರೂ ವಿರೋಧ ಹೋಗಿದ್ರೆ BJP ಅವರ ಮೇಲೆ ವಿರೋಧ ಹೋಗ್ತೀವಿ ಅಶೋಕಣ್ಣ ಅಂತ ನನ್ನ ಹತ್ರ ಹೇಳಿದವರಿದ್ದಾರೆ. ಮುಂದಿನ ದಿವಸದಲ್ಲಿ ಬಾಯಿ ಬಿಡಬೇಕಾಗ್ತದೆ, ತಿಳ್ಕೊಳ್ಳಿ. ನೀವು ಬೇರೆಯವರ ಮಕ್ಕಳನ್ನು ಉಪಯೋಗ ಮಾಡಿದ್ದು ಸಾಕಾಗಿದೆ. ಬೇರೆಯವರ ಮಕ್ಕಳನ್ನು ಜೈಲಿಗೆ ಕಳಿಸಿದ್ದು, ಬೇರೆಯವರ ಮಕ್ಕಳನ್ನು ಕೊಂದದ್ದು. ನಿಮ್ಮ ಮಕ್ಕಳು ಇದ್ದಾರ ಸ್ವಾಮಿ ಒಬ್ಬನಾದರೂ? ನೀವೆಲ್ಲ ಪದಾಧಿಕಾರಿಗಳು ಇದ್ದೀರಲ್ಲ, ನಿಮ್ಮ ಮಕ್ಕಳು MBBS ಕಲಿತಾ ಇಲ್ವಾ? ನಿಮ್ಮ ಮಕ್ಕಳು ಡಬಲ್ ಡಿಗ್ರಿ ಮಾಡ್ತಾ ಇಲ್ವಾ? ನನ್ನ ಮಕ್ಕಳು MBBS ಕಲಿತಾರೆ, ಡಬಲ್ ಡಿಗ್ರಿ ಮಾಡ್ತಾರೆ. ಆಗ ನಿಮ್ಮ ಮಕ್ಕಳನ್ನು ಗಲಾಟೆಗೆ ಕಳಿಸ್ತೀರಾ ನೀವು? ಏನು ಹೇಳ್ತಾರೆ ಅವರು? ನನ್ನ ಜೀವಮಾನವನ್ನು ಕಳ್ಕೊಂಡೆ, ಜೀವಮಾನ ಕೋರ್ಟಲ್ಲಿ ಹೋದೆ ಸಂಘಟನೆಗಾಗಿ ಇದೆಯಾ? ನಾನು 2 ಧರ್ಮದವರಿಗೆ ಹೇಳೋದು, ಎಲ್ಲ ಯುವಕರಿಗೆ ಹೇಳುವಂಥದ್ದು, ಈ ರಾಜಕೀಯದವರ ನನ್ನನ್ನು ಸೇರಿ ರಾಜಕೀಯದವರ ಇಂಥ ಏನು ವಿಚಾರಗಳಿದೆ ಇದಕ್ಕೆ ಉತ್ತೇಜನ ಕೊಡ್ತಾರೆ, ಇದನ್ನು ನೀವು ಕಿವಿಕೊಡಬೇಡಿ. ನೀವು ನಿಮ್ಮ ದಾರಿಯನ್ನು ನೋಡಿ, ನಿಮ್ಮ ಜೀವನವನ್ನು ನೋಡಿ, ಕಾನೂನು ಅದರ ಕ್ರಮವನ್ನು ತಗೊಳ್ತದೆ. ಅಂಥ ಕಾನೂನಲ್ಲಿ ನಿಮಗೆ ಅಂಥ ಅನ್ಯಾಯ ಆದರೆ ಅದಕ್ಕೆ ನಾವು ನ್ಯಾಯ ಕೊಡುವಂಥ ಕೆಲಸ ಈ ಸರ್ಕಾರ ಮಾಡ್ತದೆ, ನಾವೆಲ್ಲ ಸೇರಿ ಮಾಡ್ತೇವೆ. ನಾವು ಯಾವ ಧರ್ಮದ ಪರವಾಗಿಯೂ ಇಲ್ಲ, ಯಾರಿಗೆ ನ್ಯಾಯ ಕೊಡಬೇಕೋ ಆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಆದರೆ ರಾಜಕೀಯ ಪಕ್ಷಗಳು ದಯಮಾಡಿ ಹೆಣದ ಮೇಲೆ ರಾಜಕೀಯ ಮಾಡೋದನ್ನು ನಿಲ್ಲಿಸಿ ಸ್ವಾಮಿ ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ.